ಒನ್ ಪ್ಲಸ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಪೂಜಾ ಗೌಡ. ಇಂದಿನ ಮಕ್ಕಳೇ ಮುಂದಿನ ಪೀಳಿಗೆ ಅಂತ ಹೇಳ್ತಾರೆ. ಹಾಗೆ ಮಕ್ಕಳು ದೇಶದ ಭವಿಷ್ಯ ಅಂತ ಹೇಳ್ತಾರೆ. ಮಕ್ಕಳಲ್ಲಿ ಒಂದು ಚೂರು ಚೇಂಜಸ್ ಕಾಣಿಸಿದ್ರು ನಾವು ಇಮಿಡಿಯೇಟ್ ಆಗಿ ಹೋಗೋದು ಪೀಡಿಯಾಟ್ರಿಷಿಯನ್ಸ್ ಹತ್ರ. ಸೊ ಇವತ್ತು ನಾವು ಓವಮ್ ಹಾಸ್ಪಿಟಲ್ನಲ್ಲಿದ್ದೀವಿ. ನಮ್ಮ ಜೊತೆ ಫೇಮಸ್ ಪೀಡಿಯಾಟ್ರಿಷಿಯನ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಿಮಗಿರುವಂಥ ಹಲವಾರು ಪ್ರಶ್ನೆಗಳನ್ನ ನಾವಿವತ್ತು ಉತ್ತರಿಸ್ತಾ ಹೋಗ್ತೀವಿ. ಮ್ಯಾಮ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಮನೀಷಾ. ನಾನು ಪಿಡಿಯಾಟ್ರಿಷಿಯನ್, ಆಮೇಲೆ ನ್ಯೂನೆಟಾಲಜಿಸ್ಟ್, ಅಂದರೆ ತುಂಬ ಚಿಕ್ಕ ಮಕ್ಕಳು ಪ್ರಿಮ್ಯಾಚೂರ್ ಬೇಬಿ ಅವ್ರ ಸ್ಪೆಷಲಿಸ್ಟ್ ಆಟ್ ಓವಮ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬನಶಂಕರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಫಸ್ಟ್ ಕ್ವೆಶನ್, ಸೊ ಫಸ್ಟ್ ವೇವ್ ಆಯಿತು, ಸೆಕೆಂಡ್ ವೇವ್ ಆಯಿತು, ಎಷ್ಟೋ ಜನಕ್ಕೆ ಎಫೆಕ್ಟ್ ಆಯಿತು. ಸೊ ಡಸ್ ದಿಸ್ ಥರ್ಡ್ ವೇವ್ ಎಕ್ಸಿಸ್ಟ್? ಸೊ ಆಲ್ರೆಡಿ ಇದೇ ಥರ್ಡ್ ವೇವ್ ಬಂದೇ ಬರುತ್ತೆ ಅಂತ ಕನ್ಫರ್ಮೇಷನ್ಸ್ ಕೊಡ್ತಾ ಇದ್ದಾರೆ. ಸೊ ಸೈಂಟಿಫಿಕಲಿ ಏನಾದರೂ ಇದೆಯಾ? ಥರ್ಡ್ ವೇವ್ ಅಂದರೆ ಏನು? ಸೊ ಇವಾಗ ನಮಗೆ ಎಲ್ಲರಿಗೆ ಗೊತ್ತು, 1.5 ವರ್ಷದಿಂದ ಇದು ಕೋವಿಡ್ ವೈರಸ್ಸಿಂದ ಎಲ್ಲ ಕಡೆ ತುಂಬ ಪ್ರಾಬ್ಲಮ್ಸ್ ಆಮೇಲೆ ಡಿಸೀಸಸ್ ಆಗಿ ಇವಾಗ ವಿ ಆರ್ ಫಸ್ಟ್ ವೇವ್ ಆಗಿರೋದು, ಸೆಕೆಂಡ್ ವೇವ್ ಆಗಿರೋದು, ಆಮೇಲೆ ತುಂಬ ಕಡೆ ಇದು ಇದೆ ದಟ್ ಥರ್ಡ್ ವೇವ್ನು ಬರುತ್ತೆ, ಆಮೇಲೆ ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ. ಥರ್ಡ್ ವೇವ್ ಅಂದರೆ ಬೇಸಿಕಲಿ ಕೊರೋನಾ ವೈರಸ್. ಇದು ವೈರಸ್ಸಲ್ಲಿ ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯಗೆ ಹೋದಾಗ ಅವರಲ್ಲಿ ಸ್ವಲ್ಪ ಮ್ಯೂಟೇಷನ್, ನಮ್ಮ ಭಾಷೆಯಲ್ಲಿ ಅದಕ್ಕೆ ನಾವು ಮ್ಯೂಟೇಷನ್ ಅಂತೀವಿ. ಅದು ಮ್ಯೂಟೇಷನ್ ಆದಾಗ ಸ್ವಲ್ಪ ಅವ್ರದ್ದು ಜೆನೆಟಿಕ್ ವೇರಿಯೇಷನ್ ಆಗುತ್ತೆ. ಅಂದರೆ ಆ ವೈರಸ್ಸು ಜೆನೆಟಿಕ್ ಮಟೀರಿಯಲ್ ಚೇಂಜ್ ಆದಾಗ ದ ವೈರಸ್ ಸ್ವಲ್ಪ ಸಿವಿಯರ್ ಆಗ್ಬೋದು, ಸ್ವಲ್ಪ ಜಾಸ್ತಿ ಇನ್ಫೆಕ್ಷಸ್ ಆಗ್ಬೋದು, ಇಲ್ಲಾಂದರೆ ಕಮ್ಮಿ ಇನ್ಫೆಕ್ಷಸ್ ಆಗ್ಬೋದು. ಯಾವುದು ಚೇಂಜಸ್ ಆಗ್ಬೋದು. ಈ ಚೇಂಜಸ್ ಆದಾಗ ನಮಗೆ ಫಸ್ಟ್ ಸೆಕೆಂಡ್ ವೇವ್ ಆ ಥರ ಬರುತ್ತೆ. ಇದು ಫಸ್ಟ್ ಟೈಮ್ ಅಂತ ಅಲ್ಲ, ಮುಂಚೆನೂ ಸ್ಪ್ಯಾನಿಷ್ ಫ್ಲೂ ಆದಾಗ ಇಲ್ಲಾಂದರೆ ಇನ್ಫ್ಲೂಯೆನ್ಸಾ ವೈರಸ್ ಆದಾಗ ಈ ಥರ 4 ವೇವ್ಸ್ ಬಂದಿದೆ. ಬಟ್ ಆ ವೇವ್ಸ್ ಬರೋದೇ ಇಲ್ವಾ? ಇಟ್ ನಾಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದ ವೈರಸ್, ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ನಾವು ಹೇಗೆ ಬಿಹೇವ್ ಮಾಡ್ತೀವಿ. ನಾವು ಕೋವಿಡ್ ಸೇಫ್ಟಿ ಪ್ರೋಟೋಕಾಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಥರ್ಡ್ ವೇವ್ ಬರಲೇಬೇಕು ಅಂತ ಏನಿಲ್ಲ, ಬಂದ್ರೂ ಸಿವಿಯರ್ ಆಗಿ ಬರಲೇಬೇಕು ಅಂತ ಏನಿಲ್ಲ. ಸೊ ಇಟ್ ಕ್ಯಾನ್ ಬಿ ಅ ಪ್ರಾಬೆಬಲ್ ಥಿಂಗ್. ಇವಾಗ ನಾನು ಪೀಡಿಯಾಟ್ರಿಷಿಯನ್, ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್ ಇಲ್ಲ, ಬಟ್ ಎಪಿಡಿಮಿಯಾಲಜಿ ನೋಡಿದ್ರೆ ಥರ್ಡ್ ವೇವ್ ಬರೋ ಚಾನ್ಸಸ್ ಇದೆ. ಬಟ್ ಅದು ಕಂಟ್ರೋಲ್ ಆಗಿ ಬರೋದು, ಆಮೇಲೆ ಪ್ರಾಬೆಬಲ್ ಆಗೇ ಅಷ್ಟು ಸಿವಿಯರ್ ಆಗಬಾರ್ದು ಅಂತ ಇದು ಖಂಡಿತವಾಗಿ ನಮ್ಮ ಕೈಯಲ್ಲಿ ಇದೆ. ಸೊ ಮೇನ್ ಕ್ವೆಶನ್ ಏನಂದರೆ ಥರ್ಡ್ ವೇವ್ ಬಂದರೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಜಾಸ್ತಿ. ಸೊ ಎಲ್ಲ ಕಡೆ ಈ ಕ್ವೆಶನ್ಸ್ ಕೇಳಿರ್ತೀರ. ಸೊ ನೀವು ಪೀಡಿಯಾಟ್ರಿಷಿಯನ್ ಆಗಿರೋದ್ರಿಂದ ಈ ಕ್ವೆಶನ್ ಹೇಳಲೇಬೇಕು, ಆನ್ಸರ್ ಮಾಡಲೇಬೇಕು. ಲೈಕ್ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತಾ? ನಿಜನಾ? ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆಯಾ? ನಿಜ ಆದರೆ ಯಾಕೆ, ಹೇಗೆ? ಇದು ಹೇಗೆಂದರೆ ಪೂಜಾ ಅವರೇ, ಫಸ್ಟ್ ವೇವ್ ಬಂದಾಗ ಅಂದರೆ ವೆನ್ ದ ಕೋವಿಡ್ ವೈರಸ್ ಫಸ್ಟ್ ಬಂದಾಗ, ವೈರಸ್ ಅಂದರೆ ಹೇಗೆಂದರೆ ಇಟ್ ಆಸ್ ಮಚ್ ಆಸ್ ಪಾಸಿಬಲ್ ಇಟ್ ವಿಲ್ ಟ್ರೈ ಟು ಇನ್ಫೆಕ್ಟ್. ತುಂಬ ಜನಗೆ ಇನ್ಫೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈ ಪರ್ಟಿಕ್ಯುಲರ್ ಕೋವಿಡ್ ವೈರಸ್ ನಮ್ಗೆ ಗೊತ್ತು, ರೆಸ್ಪಿರೇಟ್ರಿ ಡ್ರಾಪ್ಲೆಟ್ಸ್ ಅಂದರೆ ಕೆಮ್ಮು, ಕಫ, ರೆಸ್ಪಿರೇಷನಿಂದ, ಗಾಳಿಯಿಂದ ಅದು ಬರುತ್ತೆ. ಸೊ ಫಸ್ಟ್ ವೇವ್ ಬಂದಾಗ ದೊಡ್ಡವರು ಅವ್ರದ್ದು ಇಮ್ಯುನಿಟಿ ಸ್ವಲ್ಪ ಕಡಿಮೆ, ಸೊ ಅವ್ರಿಗೆ ಜಾಸ್ತಿ ಅಫೆಕ್ಟ್ ಆಯಿತು. ಸೊ ವೈರಸ್ ಯಾವಾಗಲೂ ಇಟ್ ಟೇಕ್ಸ್ ದ ರೂಟ್ ಆಫ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಅಂತೀವಿ ನಾವು. ಸೊ ಫಸ್ಟ್ ವೇವ್ ಅವ್ರಿಗೆ ಅಫೆಕ್ಟ್ ಆಯಿತು. ಸೆಕೆಂಡ್ ವೇವ್ ಆದಾಗ ನಾವು ದೊಡ್ಡವರಿಗೆ ಆದಷ್ಟು ನಮ್ಮದು ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಮೆನಿ ಆಫ್ ದ ದೊಡ್ಡವರು ಮನೇಲಿರೋದು ಅವ್ರಿಗೆ ವ್ಯಾಕ್ಸಿನ್ ಆಗಿತ್ತು, ಆಮೇಲೆ ಅವ್ರು ಅಷ್ಟು ಆಚೆ ಬರ್ತಾ ಇರಲಿಲ್ಲ. ಯಂಗ್ಸ್ಟರ್ಸ್ ಆದ ಸೆಕೆಂಡ್ ವೇವಲ್ಲಿ ಅಫೆಕ್ಟ್ ಆಗಿತ್ತು. ಅದು ಏನಕ್ಕೆ? ಒಂದು ವಿಷಯ ಅಂದರೆ ಆ ವೈರಸ್ ಆ್ಯಸ್ ನಾವು ಡಿಸ್ಕಸ್ ಮಾಡೋ ಥರ ಅದು ಮ್ಯೂಟೇಟ್ ಆಯಿತು, ಅದು ಬೀಟಾ ವೇರಿಯಂಟ್ ಅಂತ ಬಂತು, ಅದು ತುಂಬ ಇನ್ಫೆಕ್ಷಿಯಸ್ ಇತ್ತು. ಸೊ ಆವಾಗ ಒನ್ ವೈರಸ್ ಕುಡ್ ಇನ್ಫೆಕ್ಟ್ ಅಬೌಟ್ 10 to 15 ಪೀಪಲ್ ವಿದಿನ್ 15 ಮಿನಿಟ್ಸ್ ಅಂತ ನಾವು ಅಂದ್ಕೊಂಡ್ವಿ. ಅಷ್ಟು ಆದಾಗ ಆಲ್ಮೋಸ್ಟ್ ಫ್ಯಾಮಿಲೀಸು ಅಫೆಕ್ಟ್ ಆಯಿತು. ಸೊ ಆವಾಗ ಯಂಗ್ಸ್ಟರ್ಸಿಂದ ಜಾಸ್ತಿ ಅಫೆಕ್ಟ್ ಆಗಿರೋದು, ಆವಾಗ ಸ್ವಲ್ಪ ಮಕ್ಕಳಿಗೂ ಅಫೆಕ್ಟ್ ಆಗಿತ್ತು. ಇವಾಗ ನಮ್ಮದು ವ್ಯಾಕ್ಸಿನೇಷನ್ ಡ್ರೈವ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು 18 ವರ್ಷದಿಂದ ಅದಾದಮೇಲೆ ಎಲ್ಲರಿಗೆ ಇವಾಗ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ನಮ್ಮದು ವ್ಯಾಕ್ಸಿನೇಷನ್ ಇವಾಗ ಕವರೇಜ್ ಜಾಸ್ತಿ ಆದರೆ ಥರ್ಡ್ ವೇವ್ ಬಂದಷ್ಟೊತ್ತಿಗೆ ಲೆಸ್ ದೆನ್ 18 ಇಯರ್ಸ್ 6 ಮಂತ್ಸಿಂದ ಅವರು ಇವಾಗ ವಲ್ನರೇಬಲ್ ಅಂದರೆ ಅವ್ರಿಗೆ ವ್ಯಾಕ್ಸಿನ್ ಸಿಗದೇ ಇರೋದ್ರಿಂದ ಅವರಲ್ಲಿ ವ್ಯಾಕ್ಸಿನ್ ಇವಾಗ ವೈರಸ್ ಇವಾಗ ಇನ್ಫೆಕ್ಟ್ ಆಗೋದು ಚಾನ್ಸಸ್ ಜಾಸ್ತಿ. ಸೊ ಅದರ್ಥ ಇವಾಗ ವ್ಯಾಕ್ಸಿನ್ ಆಗಿರೋರಿಗೆ ಕೊರೋನಾ ಆಗಲ್ಲ ಅಂತ ಅಲ್ಲ. ಈ ಪಾಯಿಂಟ್ ನಾನು ವೆರಿ ಇಂಪಾರ್ಟೆಂಟ್ಲಿ ಎಲ್ಲ ಶ್ರೋತರವ್ರಿಗೆ ಹೇಳಬೇಕು. ನಮ್ಮ ವ್ಯಾಕ್ಸಿನ್ ಆದರೆ ನಮ್ಗೆ ಕೊರೋನಾ ಆಗಲ್ಲ ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ಸ್ವಲ್ಪ ಕಮ್ಮಿ ಇದರಲ್ಲಿ ಆಗುತ್ತೆ. ಅಸಿಂಪ್ಟೊಮ್ಯಾಟಿಕ್ ಇರ್ಬೋದು, ಇಲ್ಲಾಂದರೆ ಕಮ್ಮಿ ಇದರಲ್ಲಿ ಇನ್ಫೆಕ್ಷನ್ ಜಾಸ್ತಿ, ಹಾಸ್ಪಿಟಲೈಸೇಷನ್ ಇಲ್ಲ ಆ ಥರ ಬೇಕಿಲ್ಲ, ಆ ಥರ ಆಗ್ಬೋದು. ಬಟ್ ಮಕ್ಕಳಿಗೆ ವ್ಯಾಕ್ಸಿನ್ ಆಗದೇ ಇರೋದ್ರಿಂದ
ಅವ್ರಿಗೆ ಇನ್ಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ದೋ ನಾವು ಸೆಕೆಂಡ್ ವೇವಲ್ಲಿ ನೋಡಿರೋದು ಮೆಜಾರಿಟಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ದೋ ದೇ ವರ್ ಇನ್ಫೆಕ್ಟೆಡ್, ಅವರಲ್ಲಿ ರಿಸೆಪ್ಟರ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅಷ್ಟು ಸಿವಿಯರ್ ನಾವು ಮಕ್ಕಳಲ್ಲಿ ನೋಡಿಲ್ಲ ಆ ವೇವ್. ದೋ ಯಂಗ್ ಅಡಲ್ಟ್ಸಲ್ಲಿ ನಾವು ಜಾಸ್ತಿ ನೋಡಿರೋದು. ಸೊ ಇಂಪಾರ್ಟೆಂಟ್ ಏನಂದರೆ ಎಲ್ಲರೂ ಕೋವಿಡ್ ಸೇಫ್ಟಿ ಪ್ರೋಟೋಕಾಲ್ಸ್ ಫಾಲೋ ಮಾಡಿದರೆ ಆಯಿತಾ, ಈ ವೇವು ನಾವು ಕಂಟ್ರೋಲ್ ಆಗೇ ತರಬಹುದು. ಮಕ್ಕಳಿಗೆ ಅಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಏನಕ್ಕೆ ಅಂದರೆ ದಟ್ ಈಸ್ ದ ವಲ್ನರೇಬಲ್ ಪಾಪ್ಯುಲೇಷನ್ ನಾವು. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲರೂ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ಸ್, ಎಲ್ಲರೂ ಮಾಸ್ಕ್ ಹಾಕೋದು, ಆಚೆ ಹೋದಾಗ ಮೋರ್ ದ್ಯಾನ್ 2 years ಇರೋದು ಮಕ್ಕಳಿಗೆ ಮಾಸ್ಕ್ ಹಾಕಬೇಕು. ಆಮೇಲೆ ಜಾಸ್ತಿ ಗ್ಯಾದರಿಂಗ್ಸ್ನ ಹೋಗಬಾರ್ದು ಅನ್ಲೆಸ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಆಮೇಲೆ ಮೂರನೇದು ಅದೇ ಡಿಸ್ಟೆನ್ಸಿಂಗ್ ಫಾಲೋ ಮಾಡಬೇಕು. ಇದು ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಆಮೇಲೆ ಕರೆಕ್ಟಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಕಂಟ್ರೋಲ್ ದಿಸ್ ಬಿಹೇವಿಯರ್. ಒನ್ ಮೋರ್ ಥಿಂಗ್ ನಾನು ಹೇಳಬೇಕಂದ್ರೆ, ಯಾವಾಗಲೂ ನಾವು ಈ ಥರ ಸೆಕೆಂಡ್ ವೇವ್ ಬಂದಾಗ ನೋಡಿರೋದು ಏನಂದರೆ, ಮಕ್ಕಳು ಆರ್ ನಾಟ್ ದ ಇಂಡೆಕ್ಸ್ ಕೇಸ್. ಇಂಡೆಕ್ಸ್ ಕೇಸ್ ಅಂದರೆ ಫಸ್ಟ್ ಯಾರಿಗೆ ಬಂದಿರೋದು. ಸೊ ಮಕ್ಕಳಲ್ಲಿ ಫಸ್ಟ್ ಬರೋ ಚಾನ್ಸಸ್ ತುಂಬ ಕಡಿಮೆ. ಇದು ಮೋಸ್ಟ್ಲಿ ಮನೆಯಲ್ಲಿ ಜನ ಇರ್ತಾರಲ್ಲ ಅವರಿಂದನೇ ಮಕ್ಳಿಗೆ ಬರುತ್ತೆ. ನಾವು ಈ ಥರ ಅಂದ್ಕೊಳ್ಳೋಣ, ಇವಾಗ ಮನೆಯಲ್ಲಿ ಎಲ್ಲರೂ ನೀವು ವ್ಯಾಕ್ಸಿನೇಟ್ ಮಾಡಿದರೆ, ಎಲ್ಲರೂ ಚೆನ್ನಾಗಿದ್ರೆ ಮಕ್ಳಿಗೆ ಬರೋ ಚಾನ್ಸಸ್ ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ. ಆಮೇಲೆ ಮಕ್ಳಿಗೆ ಇವಾಗ ಸ್ಕೂಲ್ ಇಲ್ಲ, ಎಲ್ಲಿ ಔಟಿಂಗ್ ಅವ್ರು ಹೋಗ್ತಾ ಇಲ್ಲ. ಆ ಥರ ಆದಾಗ ದೆರ್ ಈಸ್ ಲೆಸ್ ಚಾನ್ಸ್ ದಟ್ ಮಕ್ಳಿಗೆ ಅಫೆಕ್ಟ್ ಆಗೋದು ಇಫ್ ಮನೆಯಲ್ಲಿ ಎಲ್ಲರೂ ಕರೆಕ್ಟಾಗಿ ವ್ಯಾಕ್ಸಿನ್ ತಗೊಂಡ್ರೆ. ಸೊ ಅವ್ರು ಹೇಳ್ತಿದ್ದಾರೆ ಸೈಂಟಿಫಿಕ್ ಆಗಿ ಮಕ್ಕಳಿಗೆ ಏನೋ ಥರ್ಡ್ ವೇವಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಯಾವುದೇ ತಕ್ಕಂಥ ಪ್ರೂಫ್ ಇಲ್ಲ. ಸೊ ಎಲ್ಲ ನಾವು ಸೇಫ್ಟಿ ಮೆಷರ್ಸ್ನ ಪ್ರಿಕಾಷನರ್ಸ್ನ ತಗೊಂಡ್ರೆ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದು, ಈ ನೀವೇನು ಹೇಳಿದ್ರಿ ಪ್ರಿಕಾಷನ್ಸು, ಮಾಸ್ಕ್ ಹಾಕೋದು, ಸೋಷಿಯಲ್ ಡಿಸ್ಟೆನ್ಸಿಂಗು, ಇದೆಲ್ಲ ಬಿಟ್ಟು ಇಮ್ಯುನಿಟಿ ಪವರ್ನ ಹೇಗೆ ಮಕ್ಕಳಲ್ಲಿ ಸ್ಟ್ರಾಂಗ್ ಮಾಡೋದು? ಇಮ್ಯುನಿಟಿ ಪವರಲ್ಲಿ ಇವನ್ ಫಾರ್ ದ ವ್ಯಾಕ್ಸಿನೇಷನ್ಸ್ ನಾವು ಏನು ನೋಡಿದ್ರೆ, ಮಕ್ಕಳು ದೊಡ್ಡವ್ರ ಥರ ಇಲ್ಲ, ಅವ್ರದ್ದು ಇಮ್ಯುನಿಟಿ ದೊಡ್ಡವ್ರ ಥರ ಇರಲ್ಲ. ಅಂದರೆ ಒನ್ ಸೈಜ್ ಫಿಟ್ಸ್ ಆಲ್ ಅಂತೀವಿ ಅಲ್ವಾ, ಆ ಥರ ಇಟ್ ಈಸ್ ಹಂಗಿಲ್ಲ ಅದು. ಸೊ ಮಕ್ಕಳಲ್ಲಿ ಇನ್ಫೆಕ್ಷನ್ ಆದರೂ ವ್ಯಾಕ್ಸಿನ್ ಆದರೂ ಹೆಂಗೆ ರೆಸ್ಪಾನ್ಸ್ ಮಾಡುತ್ತೆ ಅದು ಇಂಡಿವಿಜುವಲ್ ಇದರಲ್ಲಿ ಡಿಪೆಂಡ್ ಆಗುತ್ತೆ. ಸೊ ಮಕ್ಕಳಲ್ಲಿ ಇಮ್ಯುನಿಟಿ ರೆಸ್ಪಾನ್ಸ್ ವಿಲ್ ಬಿ ಡಿಫ್ರೆಂಟ್ ದ್ಯಾನ್ ದೊಡ್ಡವರಲ್ಲಿ ಇರೋ ಥರ. ಸೊ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಬರಬೇಕು ಅಂದರೆ ಇಟ್ಸ್ ಅ ಸೇಮ್ ಥಿಂಗ್ ವಾಟ್ ವಿ ಫಾಲೋ ದ ಹೆಲ್ದಿ ಹ್ಯಾಬಿಟ್ಸ್ ಅಂದರೆ ನಾವು ಅಂತೀವಿ ಅಲ್ವಾ. ಸೊ ಹೆಲ್ದಿ ಹ್ಯಾಬಿಟ್ಸ್, ಅದಕ್ಕೆ ಸ್ಪೆಷಲ್ ಏನಾದರೂ ಮೆಡಿಸಿನ್ ಕೊಡಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಸೊ ಮಕ್ಕಳಿಗೆ ಏನಂದರೆ ದೇ ಶುಡ್ ಹ್ಯಾವ್ ಗುಡ್ ಸ್ಲೀಪ್, ಚೆನ್ನಾಗಿ 8 to 10 hours ಆಫ್ ಗುಡ್ ಸ್ಲೀಪ್ ದೇ ಶುಡ್ ಫಾಲೋ. ಆಮೇಲೆ ಒಳ್ಳೆ ಡಯಟ್ ವಿತ್ ಫ್ರೂಟ್ಸ್, ತುಂಬ ಫ್ರೂಟ್ಸ್ ತಿನ್ನಬೇಕು. ತುಂಬ ಜನಕ್ಕೆ ಮನಸ್ಸಲ್ಲಿ ಒಂದು ಇದೆ ಅಂದರೆ ಕೋಲ್ಡ್ ಆಗುತ್ತೆ ಫ್ರೂಟ್ಸ್ ತಿಂದರೆ ಅಂತ. ಸೊ ಆ ಥರ ಆದರೆ ಕೊರೋನಾದಲ್ಲಿ ಅವ್ರು ಹೇಳ್ಬೋದಿತ್ತು ಫ್ರೂಟ್ಸ್ ತಿನ್ನಬೇಡಿ ಅಂತ. ಯಾವುದು ಆ ಥರ ಗೈಡ್ಲೈನ್ಸ್ ಇಲ್ಲ. ಸೊ ಚೆನ್ನಾಗಿ ಫ್ರೂಟ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್, ಮಿನರಲ್ಸ್ ಸಿಗುತ್ತೆ, ವೈಟಮಿನ್ ಸಿ ಸಿಗುತ್ತೆ. ಸೊ ನ್ಯಾಚುರಲ್ ಆಗಿ ಔಟ್ಸೈಡಿಂದ ವಿಟಮಿನ್ ಸಿ ತಗೋಬಂದ್ರು ದೇ ಶುಡ್ ಏಟ್ ದ ಸೀಸನಲ್ ಫ್ರೂಟ್ಸ್ ವಾಟ್ ಎವರ್ ಆರ್ ಅವೈಲಬಲ್. ಆಮೇಲೆ ವೆಜಿಟೇಬಲ್ಸ್ ತಿನ್ನಬೇಕು. ದೇ ಶುಡ್ ಹ್ಯಾವ್ ಗುಡ್ ಇಂಟೇಕ್ ಆಫ್ ವಾಟರ್, ಹೈಡ್ರೇಟ್ ಮಾಡಬೇಕು, ನೀರಂಶ ಮೈಯಲ್ಲಿ ಚೆನ್ನಾಗಿರಬೇಕು. ಸೊ ದೇ ಶುಡ್ ಡ್ರಿಂಕ್ ಲಾಟ್ ಆಫ್ ವಾಟರ್. ಇವಾಗ ಆಚೆ ಹೋಗಂಗಿಲ್ಲ ಅಂತ ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ತುಂಬ ಕಮ್ಮಿ ಆಗಿದೆ. ಆ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಚಿಲ್ಡ್ರನ್. ಅಂದರೆ ಅವ್ರಿಗೆ ಆ್ಯಕ್ಟಿವ್ ಆಗಿರಬೇಕು, ಅವ್ರ ಸ್ಟ್ಯಾಮಿನಾ ಬಿಲ್ಡಪ್ ಆಗಬೇಕು ಅಂದರೆ ಅವ್ರು ಫಿಸಿಕಲ್. ಸೊ ಮನೆಯಲ್ಲಿ ವಾಟ್ ಎವರ್ ವಿತ್ ಪೇರೆಂಟ್ಸು ಏನಾದರೂ ಎಕ್ಸಸೈಸ್ ಮಾಡೋದು ಆರ್ ವರ್ಕೌಟ್ ಮಾಡೋದು ಆರ್ ದೇ ಕ್ಯಾನ್ ಡೂ ಸಮ್ ಸೂರ್ಯ ನಮಸ್ಕಾರ, ಆ ಥರ ಅವ್ರಿಗೆ ಎಂಗೇಜ್ ಮಾಡಬೇಕು. ಅನದರ್ ಥಿಂಗ್ ಟು ಬಿಲ್ಡ್ ಅಪ್ ದ ಇಮ್ಯುನಿಟಿ ಇಸ್ ದ ಗುಡ್ ಪ್ರೋಟೀನ್ ಡಯಟ್. ಸೊ ಪ್ರೋಟೀನ್ ಅಂಶ ಯಾವುದಲ್ಲಿ ಸಿಗುತ್ತೆ? ಎಗ್ಗಲ್ಲಿ ಸಿಗುತ್ತೆ, ಪಲ್ಸಸ್ಸಲ್ಲಿ ಸಿಗುತ್ತೆ, ಸ್ಪ್ರೌಟ್ಸಲ್ಲಿ, ಅದೇ ಮೊಳಕೆ ಕಾಳು ಅಂತೀವಿ ಅಲ್ಲ ಅದರಲ್ಲೇ ಸಿಗುತ್ತೆ, ಚೆನ್ನ, ಆಮೇಲೆ ಡ್ರೈ ಫ್ರೂಟ್ಸ್. ಈ ಥರ ಅವ್ರಿಗೆ ಗುಡ್ ಹೆಲ್ದಿ ಹ್ಯಾಬಿಟ್ಸ್ ಆಮೇಲೆ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಡೆಫಿನೆಟ್ ಆಗಿ ಅವ್ರದ್ದು ಇಮ್ಯುನಿಟಿ ಚೆನ್ನಾಗಿರುತ್ತೆ. ಸೊ ಇವಾಗ ಸಿಂಪ್ಟಮ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತು. ಸೊ ಕೋಲ್ಡು, ಕಾಫ್, ಫೀವರ್, ಸೊ ಇದ್ರ ಬಗ್ಗೆ. ಸೊ ಯಾವಾಗ ನಾವು ಮಕ್ಕಳಿಗೆ ಒಂದು ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು? ಕೋಲ್ಡ್ ಕಾಫ್ ಬಂದಿದ್ದ ತಕ್ಷಣ ಮಾಡಿಸ್ಬೇಕಾ ಅಥವಾ ಏನು ಪ್ರಿಕಾಷನ್ ತಗೊಂಡು ಯಾವಾಗ ನಾವು ಅವ್ರಿಗೆ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು? ಮನೆಯಲ್ಲಿ ಏನಾದರೂ ಒಬ್ರಿಗೆ ಸಿಂಪ್ಟಮ್ಸ್ ಇದ್ದರೆ ಯುನೋ ಆರ್ ಇವಾಗ ಗೊತ್ತಿರೋರು ಅವರು ಕೋವಿಡ್ ಪಾಸಿಟಿವ್ ಏನಾದರೂ ಇದ್ದರೆ ಆವಾಗಿದ್ದಾಗ ಎಲ್ಲರೂ ಮನೆಯಲ್ಲಿ ಈವನ್ ಇಫ್ ಚಿಲ್ಡ್ರನ್ ಆದರೂ ಎಲ್ಲರೂ ಐಸೋಲೇಟ್ ಆಗಬೇಕು. ಇವಾಗ ನಾವೇನು ಹೇಳ್ತಾ ಇರೋದು ಅಂದರೆ ಪ್ರೆಸೆಂಟ್ ಗೈಡ್ಲೈನ್ಸ್ ಅಂದರೆ ಸಿಂಪ್ಟೊಮ್ಯಾಟಿಕ್ ಇರೋರಿಗೆ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಕಾಂಟ್ಯಾಕ್ಟ್ಸ್ ಮನೆಯಲ್ಲಿ ಇದ್ರೂ ಅವ್ರು 14 days ಐಸೋಲೇಟ್ ಆಗಬೇಕು. ಬಟ್ ಸಿಂಪ್ಟಮ್ಸ್ ಏನಾದರೂ ಬಂದರೆ ದೇ ಶುಡ್ ಜನರಲಿ ಟೆಸ್ಟ್ ಆನ್ day 3.
ಹೈ ಫೀವರ್, ಇವಾಗ ನೀವು ಹೇಳೋ ಥರ ಕೋಲ್ಡ್ ಕಾಫ್, ಮಕ್ಕಳಲ್ಲಿ ನಾವು ಲೂಸ್ ಮೋಷನು ನೋಡ್ತಾ ಇದ್ದೀವಿ, ವಾಮಿಟಿಂಗ್ ಬರುತ್ತೆ. ಆಮೇಲೆ ಕೆಲವು ಸತಿ ದೇ ಆರ್ ಗೆಟಿಂಗ್ ರೆಡ್ ಐಸ್ ಅಂದರೆ ಕಂಜಂಕ್ಟಿವೈಟಿಸ್, ಸೊ ಅದೂ ಬರುತ್ತೆ. ಆ ಥರ ಯಾವುದು ಸಿಂಪ್ಟಮ್ ಮನೇಲಿ ಯಾರು ಪಾಸಿಟಿವ್ ಇದ್ದರೆ ನೀವು ಬೇಗ ಮಾಡಿಸ್ಬೋದು ವಿದಿನ್ 48 hours. ಇಲ್ಲ ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ನಿಮ್ಮ ಪೀಡಿಯಾಟ್ರಿಷನ್, ನಿಮ್ಮ ಮಕ್ಕಳ ಡಾಕ್ಟರ್ಗೆ ಒಂದ್ಸತಿ ಕೇಳಿ. ಫೀವರ್ ಜಾಸ್ತಿ ಆದರೆ ತಕ್ಷಣ, ಫೀವರ್ ಬಂದ ತಕ್ಷಣ ಮಾಡಿದ್ರೆ ಮೇ ನಾಟ್ ಕಮ್ ಪಾಸಿಟಿವ್, ಬಟ್ ಅಟ್ಲೀಸ್ಟ್ 24 hours 48 hours later ವಿ ಶುಡ್ ಗೆಟ್ ಇಟ್ ಡನ್ ಟೆಸ್ಟೆಡ್. ತುಂಬ ಜನ ಅದಕ್ಕೆ ಹೆದರ್ಕೋತಾರೆ, ಯಾಕೆ ಟೆಸ್ಟ್ ಮಾಡಿಸ್ಬೇಕು, ಭಯ ಆಗುತ್ತೆ ಮಕ್ಳಿಗಾದರೆ. ಸೊ ಆ ಥರ ಹೆದರ್ಕೊಳ್ಳೋದೇನಿಲ್ಲ. ನಾವು ನೋಡಿರೋ ಥರ ಸೆಕೆಂಡ್ ವೇವಲ್ಲಿ ಮಕ್ಕಳಿಗೆ ಆದ್ರೂ ಎಲ್ಲ ಮಕ್ಕಳು ಚೆನ್ನಾಗಾಗಿದ್ದಾರೆ, ಮೆಜಾರಿಟಿ ಆಫ್ ದೆಮ್ ಹ್ಯಾವ್ ರಿಕವರ್ಡ್. ಸೊ ಆ ಥರ ಆದಾಗ ಏನಾದರೂ ಇದ್ದರೆ ನಮಗೆ ಮುಂಚೆಯಿಂದನೇ ಗೊತ್ತಾಗಿ ನಾವು ಮಾನಿಟರ್ ಮಾಡ್ಬೋದು. ಸೊ ಅದು ವಿಷಯ ವೆರಿ ಇಂಪಾರ್ಟೆಂಟ್. ಸೊ ಟೆಸ್ಟ್ ಮಾಡಿಸೋದಕ್ಕೆ ಭಯ ಪಡಬೇಡಿ. ಏನಾದರೂ ಫೀವರ್ ಕಾಫ್ ಕೋಲ್ಡ್ ಆದರೆ ನಿಮ್ಮ ಮಕ್ಕಳು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಯಾವಾಗ ಹೇಳ್ತಾರೆ ಅವಾಗ ಟೆಸ್ಟ್ ಮಾಡಿಸಿ. ಏನಾದರೂ ಪಾಸಿಟಿವ್ ಬಂದರೆ ಅವ್ರು ಹೇಳ್ತಾರೆ ಏನೇನು ಮಾಡಬೇಕು, ಅದು ಫಾಲೋ ಮಾಡಿ. ನೆಗೆಟಿವ್ ಬಂದರೆ ವಿ ಆರ್ ಎನಿವೇಸ್ ಹ್ಯಾಪಿ. ಯಾಕೆಂದರೆ ಒಂದ್ಸತಿ ಕೊರೋನಾ ಇದೆ ಅಂತ ಅಂದರೆ ಬೇರೆ ಡಿಸೀಸಸ್ ಹೋಗಲ್ಲ. ಸೊ ಆಗ ಕೊರೋನಾನೇ ಅಂತ ಅಂದ್ಕೊಂಡು ನಾವು ಇರಬಾರ್ದು. ಸೊ ಬೇರೆ ಏನಾದರೂ ಇರ್ಬೋದು, ಯೂರಿನ್ ಇನ್ಫೆಕ್ಷನ್ ಇರ್ಬೋದು, ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು, ಬೇರೆ ಏನಾದರೂ ಇರ್ಬೋದು, ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು. ಸೊ ಆ ಥರನೂ ಪ್ಲೀಸ್ ಕೀಪ್ ಆಲ್ವೇಸ್ ನಿಮ್ಮ ಮಕ್ಕಳು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ಮಾಡೋದೇ ವಾಸಿ. ಬಟ್ ಪ್ಯಾಂಡಮಿಕ್ ಇದ್ದಾಗ ಈ ಥರ ಸಿಂಪ್ಟಮ್ಸ್ ವಿಚ್ ಆರ್ ಸಿಮಿಲರ್ ಟು ಕೊರೋನಾ ಇದ್ದಾಗ ಆ ಟೆಸ್ಟು ಅದರಲ್ಲಿ ಇನ್ಕ್ಲೂಡ್ ಆಗಬೇಕು. ಸೊ ನೀವು ಹೇಳೋ ಪ್ರಕಾರ ಸಿಂಪ್ಟಮ್ಸ್ ಬಂದಿದ ತಕ್ಷಣ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು 3 days ವೆಯ್ಟ್ ಮಾಡಿ ಮನೇಲಿ ಯಾರು ಪಾಸಿಟಿವ್ ಕೇಸ್ ಆಗಿಲ್ಲ ಅಂದರೆ ಅಂತ. ಓಕೆ, ಸೂಪರ್. ಅಂದರೆ ಅಟ್ಲೀಸ್ಟ್ 48 hours ಆದರೂ ಅವ್ರು ವೆಯ್ಟ್ ಮಾಡಿ. ಬಟ್ ಪಿಡಿಯಾಟ್ರಿಷನ್ನ ಅವ್ರದ್ದು ಮಕ್ಕಳು ಡಾಕ್ಟರ್, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಆ ಥರ ಏನು ಸಿಂಪ್ಟಮ್. ಆಮೇಲೆ ಮಾನಿಟರ್ ಮಾಡ್ತಾ ಇರಬೇಕು, ಮಗು ಚೆನ್ನಾಗಿದೆಯಾ, ಹೇಗಿದೆ ಫೀವರ್, ಅದ್ರ ಮೇಲೆ 1 episode ಆಫ್ ಫೀವರ್ ಇದ್ದರೆ ಜಸ್ಟ್ ವೆಯ್ಟ್ ಫಾರ್ 24 hours ಆ್ಯಂಡ್ ದೆನ್ ಸಿ. ಬಟ್ ಈ ಥರ ಜನರಲಿ ನನಗೆ ಹೇಳೋದಂದರೆ ಪ್ಯಾಂಡಮಿಕ್ ಟೈಮಲ್ಲಿ ಈ ಥರ ಸಿಂಪ್ಟಮ್ಸ್ ಇದ್ದಾಗ ನಾವು ಟೆಸ್ಟ್ ಮಾಡೋದೇ ವಾಸಿ. ಅಂದರೆ ದೆರ್ ಆರ್ ಟೆಸ್ಟ್ ಸಮ್ಟೈಮ್ಸ್ ವಿ ಹ್ಯಾವ್ ಡನ್ ವಿದಿನ್ 24 hours ನಾವು ಚೆಕ್ ಮಾಡಿದ್ದೀವಿ. ಆ ಮಗು ನೋಡಿದ್ರು ನಮ್ಗೆ ಗೊತ್ತಾಗುತ್ತೆ. ಸೊ ಆವಾಗ ಮಕ್ಕಳು ಡಾಕ್ಟರ್ ಹತ್ರ ಹೋಗಿ ಅವ್ರು ಟೆಸ್ಟ್ ಮಾಡಿದ್ಮೇಲೆ ಹಿ ವಿಲ್ ಡಿಸೈಡ್ 24 hours ಮಾಡಬೇಕಾ 48 hours ಮಾಡಬೇಕಾ. ನೀವೇ ಮನೆಯಲ್ಲಿ ಆಲೋಚನೆ ಮಾಡಿ ಓಕೆ 3 days ವೆಯ್ಟ್ ಮಾಡೋಣ ಆಮೇಲೆ ಟೆಸ್ಟ್ ಮಾಡೋಣ ಅಂತ ಹಾಗೆ ಮಾಡಬೇಡಿ. ಟೆಸ್ಟ್ ಮಾಡಿಸಿದ್ವಿ, ಅನ್ಫಾರ್ಚುನೇಟ್ಲಿ ಪಾಸಿಟಿವ್ ಬಂತು. ಸೊ ಆಬ್ವಿಯಸ್ಲಿ ಮನೇಲಿ ಎಲ್ಲರೂ ಗಾಬರಿ ಆಗ್ತಾರೆ. ಆ್ಯಂಡ್ ಮಕ್ಕಳನ್ನಂತೂ ಕ್ವಾರಂಟೈನ್ ಮಾಡೋದು ತುಂಬಾ ಕಷ್ಟ. ಅವ್ರು ಒಂದು ಕಡೆ ಕೂತಿದ್ದ ಜಾಗದಲ್ಲಿ ಕೂರಲ್ಲ, ಮಲಗಿದ ಜಾಗದಲ್ಲಿ ಮಲಗಲ್ಲ. ಸೊ ಮನೆಯವ್ರಿಗೂ ಕೂಡ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ಏನು ಮಾಡಬೇಕು, ವಾಟ್ ಶುಡ್ ಬಿ ದ ನೆಕ್ಸ್ಟ್ ಎಕ್ಸಾಕ್ಟ್ ಸ್ಟೆಪ್? ಪಾಸಿಟಿವ್ ಬಂದ ತಕ್ಷಣ ಫಸ್ಟು ಪೇರೆಂಟ್ಸ್ ಏನು ಮಾಡಬೇಕು? ಸೊ ಪಾಸಿಟಿವ್ ಬಂದ ತಕ್ಷಣ ತುಂಬ ಎಂಗ್ಸೈಟಿ ಆಗುತ್ತೆ. ನೀವು ಹೇಳಿದ್ರಿ ಅನ್ಫಾರ್ಚುನೇಟ್ಲಿ, ನಾನು ಹೇಳೋದು ಫಾರ್ಚುನೇಟ್ಲಿ ಗೊತ್ತಾಯಿತು ನಮಗೆ ಇವಾಗ ಪಾಸಿಟಿವ್ ಇದೆ. ಸೊ ದೆನ್ ವಿ ಕ್ಯಾನ್ ಟೇಕ್ ಇವಾಗ ಪ್ರಿಕಾಷನ್ಸ್ ಮಾಡ್ಬೋದು. ವಿ ಕ್ಯಾನ್ ಆಲ್ವೇಸ್ ಮಾನಿಟರ್ ದ ಚೈಲ್ಡ್. ನಾವು ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಲೆಸ್ ದೆನ್ 10 year ಮಕ್ಕಳಿದ್ರೆ ಅವ್ರು ಒಬ್ಬಳೇ ಐಸೋಲೇಟ್ ಮಾಡೋದು ತುಂಬ ಕಷ್ಟ. ಸೊ ಆವಾಗ ಏನಾಗುತ್ತೆ ಅಂದರೆ ಅದು ಪೇರೆಂಟ್ ಅವ್ರ ಜೊತೆಗೆ ಇರಲೇಬೇಕಾಗತ್ತೆ. ಬಟ್ ಮೋಸ್ಟ್ ಆಫ್ ಆ್ಯಸ್ ಐ ಟೋಲ್ಡ್ ಯು, ಇವಾಗ ಅವ್ರದ್ದು ವ್ಯಾಕ್ಸಿನೇಷನ್ ಆದರೆ ಅವ್ರಿಗೆ ಆಗೋ ಚಾನ್ಸಸ್ ಅವ್ರಿಗೆ ಇನ್ಫೆಕ್ಟಿವಿಟಿ ಆಗಿ ಕಮ್ಮಿ, ಅಂದರೆ ಆ ಡಿಸೀಸ್ ತುಂಬ ಫುಲ್ ಬ್ಲೂನ್ ಆಗೋ ಚಾನ್ಸಸ್ ಕಡಿಮೆ. ಸೊ ಐಸೋಲೇಷನ್ ಈಸ್ ದೇರ್. ಮಕ್ಕಳಿಗೆ ಆದ್ರೂ ಅವರು ಮನೆಯಲ್ಲಿ ಐಸೋಲೇಟ್ ಆಗಲೇಬೇಕು, 14 days ಅವರೇ ಆಗಲೇಬೇಕು. ಬಟ್ ಅವ್ರ ಜೊತೆಗೆ ಇಫ್ ದೇ ಆರ್ ವೆರಿ ಸ್ಮಾಲ್ ಯಂಗ್ ಚಿಲ್ಡ್ರನ್ ಆದರೆ ಅವ್ರ ಜೊತೆಗೆ ಪೇರೆಂಟ್ಸು ಐಸೋಲೇಟ್ ಆಗಬೇಕು. ಸೊ ಅವ್ರಿಗೆ ಮೆಜಾರಿಟಿ ಅಸಿಂಪ್ಟೊಮ್ಯಾಟಿಕ್ ಇರ್ತಾರೆ. ಫೀವರ್ ಇದ್ರೂ ಅವ್ರದ್ದು ಫೀವರ್ ಮಾನಿಟರ್ ಮಾಡಬೇಕು. ಅವ್ರಿಗೆ ಚೆನ್ನಾಗಿ ನೀರು ಕುಡಿಸ್ಬೇಕು. ಪ್ಯಾರಾಸಿಟಮಾಲ್ ಎವ್ರಿ 6 hours ನಾವು ಹಾಕ್ತೀವಿ. ಅವ್ರದ್ದು ಸ್ಯಾಚುರೇಷನ್ ನೋಡ್ತಾ ಇರಬೇಕು. ಆಮೇಲೆ ಅವ್ರಿಗೆ ಕೆಮ್ಮು ಕಫ ಶೀತ ಇದ್ದರೆ ಅವ್ರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಮಕ್ಕಳು ಡಾಕ್ಟರ್ ಕೊಡ್ತಾರೆ. ಆ್ಯಂಡ್ ಇದು ನಾವು ಮಾಡ್ತಾ ಇರ್ತೀವಿ. ಏನಾದರೂ ಆ್ಯಸ್ ದೊಡ್ಡವರು ಇರೋ ಥರನೇ ಏನಾದರೂ ಉಸಿರಾಟ ತೊಂದರೆ ಬಂದರೆ, ಮಗು ತುಂಬ ಸುಸ್ತಾಗ್ತಾ ಇದೆ, ಏನೂ ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ, ಡಿಹೈಡ್ರೇಷನ್ ಇದೆ, ಆ ಥರ ಆದಾಗ ದೇ ಮೇ ನೀಡ್ ಅಡ್ಮಿಷನ್. ಸಿವಿಯಾರಿಟಿ ಹೇಗೆ ಡಿಸೈಡ್ ಮಾಡಬೇಕು ಪೇರೆಂಟ್ಸು? ಆ್ಯಂಡ್ ಪೇರೆಂಟ್ಸ್ ಏನು ಪ್ರಿಕಾಷನ್ಸ್ ತಗೋಬೇಕು ಮಕ್ಕಳನ್ನ ನೋಡ್ಕೊಳ್ಳೋವಾಗ, ಕೋವಿಡ್ ಪೇಷಂಟ್ ಇರೋ ಮಕ್ಕಳನ್ನ? ಆ್ಯಂಡ್ ಮಕ್ಕಳ ಸಿವಿಯಾರಿಟಿ ಹೇಗೆ ಡಿಸೈಡ್ ಮಾಡಬೇಕು ಒಂದು ಪೇರೆಂಟ್? ಮಕ್ಕಳ ಸಿವಿಯಾರಿಟಿಯಲ್ಲಿ ಮಗು ಆ್ಯಕ್ಟಿವ್ ಆಗಿದ್ದರೆ ಅದು ಪೇರೆಂಟ್ಸ್ ಗೊತ್ತಾಗುತ್ತೆ. ಇದು ಆ್ಯಕ್ಟಿವ್ ಆಗಿದ್ದರೆ ಅದು ಮನೇಲಿ ನೀವು ಮ್ಯಾನೇಜ್ ಮಾಡ್ಬೋದು. ಸೊ ಆ್ಯಕ್ಟಿವ್ ಆಗಂದರೆ ಏನು, ಚೆನ್ನಾಗಿ ಊಟ ಮಾಡ್ತಾ ಇದೆ, ಆಮೇಲೆ ಫೀವರ್ ಕಂಟ್ರೋಲ್ ಆಗ್ತಾ ಇದೆ ಅವ್ರಿಗೆ, ಆಮೇಲೆ ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ಮನೇಲೆ ಆರಾಮಾಗಿದೆ ಅಂದರೆ ನಾವು ಮನೇಲೇ ಮ್ಯಾನೇಜ್ ಮಾಡ್ಬೋದು. ತುಂಬ ಲೆಸ್ ದೆನ್ ಮೇ ಬಿ ಅಬೌಟ್ 5% ರಿಕ್ವೈರ್ಡ್ ಅಡ್ಮಿಷನ್ ಲಾಸ್ಟ್ ಟೈಮ್. ಸೊ ಅವ್ರಿಗೇನೆಂದರೆ ಬ್ರೆತ್ಲೆಸ್ನೆಸ್ ಆಯಿತು, ಉಸಿರಾಟ ತೊಂದರೆ, ಪಕ್ಕೆ ಎಳಿತಾ ಇರೋದು, ಸ್ವಲ್ಪ ಜೋರಾಗಿ ಉಸಿರಾಡ್ತಾ ಇದೆ. ಯು ಮೇ ನಾಟ್ ನೋ ದ ನಂಬರ್ಸ್, ಅಂದರೆ 40 ಮೇಲೆ ಇರುತ್ತೆ, ಎಷ್ಟು ಉಸಿರಾಟ ತೊಂದರೆ ಅಂತ ಗೊತ್ತಾಗಲ್ಲ. ಬಟ್ ತಾಯಿಗೆ ಗೊತ್ತಾಗುತ್ತೆ ಮಗು ಸ್ವಲ್ಪ ಜಾಸ್ತಿ ಉಸಿರಾಡ್ತಾ ಇದೆ, ಆಯಿತಾ, ಅದು ಒಂದು. ಆಮೇಲೆ ಏನಾದರೂ ಪಕ್ಕೆ ಎಳಿತಾ ಇರೋದು, ಆಮೇಲೆ ಸ್ವಲ್ಪ ಈ ಥರ
ಆ ಥರ ಏನೋ ಸೌಂಡ್ ಮಾಡ್ತಾ ಇದೆ, ಉಸಿರಾಟಕ್ಕೆ ಮಗು ಕಷ್ಟ ಆಗ್ತಾ ಇದೆ, ಆ ಥರ ಆದಾಗ ಆಮೇಲೆ ಸ್ಯಾಚುರೇಷನ್ ವೈಸ್ ಪಲ್ಸ್ ಆಕ್ಸ್ ನೋಡುವಾಗ ನಿಮಗೆ ಸ್ಯಾಚುರೇಷನ್ ಲೆಸ್ ದೆನ್ 92% ಅಂತ ಅನಿಸ್ತು. ಆ ಥರ ಆದಾಗ ಆಮೇಲೆ ಏನೂ ತಿಂತಾ ಇಲ್ಲ ಪಾಪು, ಏನೂ ತಿಂತಾ ಇಲ್ಲ, ತುಂಬ ವಾಂತಿ ಆಗ್ತಾ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ, ಆ ಥರ ಆದಾಗ ಇಟ್ ಈಸ್ ಡೆಫಿನೆಟ್ಲಿ ಯು ಶುಡ್ ಕಾಂಟ್ಯಾಕ್ಟ್ ಯುವರ್ ಪೀಡಿಯಾಟ್ರಿಷಿಯನ್ ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ಅವ್ರು ಏನು ಹೇಳ್ತಾರೆ ಆ ಥರ ಅಡ್ಮಿಟ್ ಮಾಡಬೇಕು. ಇಲ್ಲ ಅವ್ರಿಗೆ ಒಂದ್ಸತಿ ಕೋವಿಡ್ ಬಂದ್ರೂ ಡಾಕ್ಟರ್ ಹತ್ರ ತೋರಿಸಿ ದೇ ವಿಲ್ ಓನ್ಲಿ ಡಿಸೈಡ್ ಹೆಂಗೆ ಪಾಪು ಚೆನ್ನಾಗಿದೆ, ಓಕೆ ನೀವು ಮನೇಲೇ ಮ್ಯಾನೇಜ್ ಮಾಡ್ಬೋದಾ ಅಂದರೆ ಅವರು ಮ್ಯಾನೇಜ್ ಮಾಡಿ ಡೈಲಿ ಆ ಥರ ವಿಡಿಯೋ ಕನ್ಸಲ್ಟೇಷನ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ ಹೇಗಿದೆ ಅಂತ ಮಗು ತೋರಿಸಿ ಅವ್ರಿಗೆ ಮೆಡಿಸಿನ್ ಹಾಕಿ ಅವ್ರದ್ದು ಟೆಂಪ್ರೇಚರ್ ಚಾರ್ಟ್ ಎಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ಅವ್ರು ಹೇಗೆ ಉಸಿರಾಡ್ತಾ ಇದ್ದಾರೆ, ಅವ್ರದ್ದು ಪಲ್ಸ್ ಆಕ್ಸ್ ಹೇಗಿದೆ ಅದನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಮಗುಗೆ ಕೆಲವು ಒಂದು 7-8 ಇಯರ್ ಇದ್ದರೆ ಅವ್ರಿಗೆ ಕೊರೋನಾ ಇದೆ ಅಂತ ಹೇಳಿ ಭಯಪಡಿಸೋದು ಅವಶ್ಯಕತೆ ಇಲ್ಲ. ಅವ್ರು ಆರಾಮಾಗೆ ನಾರ್ಮಲ್ ವೈರಲ್ ಫೀವರ್ ಹೇಗಿರುತ್ತೆ ಅದೇ ಥರ ಎಷ್ಟು ನಾವು ಇದಕ್ಕಿಂತ ಮುಂಚೆನೂ ನೋಡಿದ್ದೀವಿ. ಈ ಸೀಸನಲ್ಲಿ ಜನರಲಿ ನಮಗೆ ಇನ್ಫ್ಲೂಯೆನ್ಸಾ ವೈರಸ್ ತುಂಬ ಮಕ್ಕಳಿಗೆ ಫೀವರ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಕಾಫ್ ಆಗುತ್ತೆ. ಸೊ ನಾವು ಹಾಗೆ ಟ್ರೀಟ್ ಮಾಡ್ತಾರೆ. ಅದೇ ಥರ ಮನೆಯಲ್ಲಿ ತುಂಬ ಟೆನ್ಷನ್ ಮಾಡೋದು, ಆಂಗ್ಸೈಟಿ ಮಾಡೋದು ಅವಶ್ಯಕತೆ ಇಲ್ಲ. ಮೆಜಾರಿಟಿ ನನಗೆ ಹೇಳೋ ಥರ 90% ಮಕ್ಕಳು ಚೆನ್ನಾಗಾಗ್ತಾರೆ. ಅವ್ರಿಗೆ ಒಂದು 3 ದಿವಸ ಫೀವರ್ ಬರುತ್ತೆ, ಕಾಫ್, ಕೋಲ್ಡ್ ಆ್ಯಂಡ್ ದೇ ವಿಲ್. ಕೆಲವರು ಅಸಿಂಪ್ಟೊಮ್ಯಾಟಿಕ್, ಅವ್ರಿಗೇನು ಸಿಂಪ್ಟಮ್ಸು ಇರಲ್ಲ, ಆರಾಮಾಗಿರ್ತಾರೆ. ಸೊ ಬಟ್ ಐಸೋಲೇಷನ್ ಇಂಪಾರ್ಟೆಂಟ್. ಯಾಕೆಂದರೆ ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ಅಸಿಂಪ್ಟೊಮ್ಯಾಟಿಕ್ ಅಂದ್ರೂ ಅವರಿಂದ ಬೇರೆ ಅವ್ರಿಗೆ ಆಗೋ ಚಾನ್ಸಸ್ ಇರೋದ್ರಿಂದ ಅವ್ರು ಮನೇಲೇ ಇರಬೇಕು. ಸೊ ಆ ಐಸೋಲೇಷನ್ ವೆರಿ ಇಂಪಾರ್ಟೆಂಟ್. ಬಟ್ ಮಾನಿಟರ್ ಮಾಡೋದು, ಮಾನಿಟರ್ ಅಂದರೆ ಏನು ಮಾಡೋದು, ಉಸಿರಾಟ ಮಾನಿಟರ್ ಮಾಡಬೇಕು, ಪಲ್ಸ್ ಆಕ್ಸ್ ಮಾನಿಟರ್ ಮಾಡಬೇಕು, ಟೆಂಪ್ರೇಚರ್ ಮಾನಿಟರ್ ಮಾಡಬೇಕು. ಆಮೇಲೆ ಅವರು ಊಟ ಹೆಂಗೆ ಮಾಡ್ತಾ ಇದ್ದಾರೆ, ಅವ್ರು ಕರೆಕ್ಟಾಗಿ ಯೂರಿನ್ ಕರೆಕ್ಟಾಗಿ ಪಾಸ್ ಮಾಡ್ತಾ ಇದ್ದಾರಾ ಇಲ್ವಾ. ಯಾಕೆಂದರೆ ನೀನು ಡಿಹೈಡ್ರೇಷನ್ ಆದರೆ ಯೂರಿನ್ ಅಂದರೆ ರಿಸೆಸ್ ಹೋಗೋದು ಅಂಶ ಕಮ್ಮಿ ಆಗುತ್ತೆ. ಸೊ ನಾರ್ಮಲ್ ಆಗಿ ಒಂದು ದಿನಕ್ಕೆ 5-6 ಟೈಮ್ಸ್ ಇದೆ ಪಾಸಿಂಗ್ ಯೂರಿನ್, ದೇ ಆರ್ ಆ್ಯಕ್ಟಿವ್, ಪ್ಲೇಫುಲ್, ಹಂಗಿದ್ರೆ ಏನೂ ಮಾಡೋದು. ಸೊ ಫೀವರ್ ಬರೋ ಟೈಮಲ್ಲಿ ಸ್ವಲ್ಪ ಡಲ್ ಆಗಿರ್ಬೋದು, ಬಟ್ ಇನ್ ಬಿಟ್ವೀನ್ ದ ಫೀವರ್ ಜನರಲ್ ಆಗಿ ನೀವು ವೈರಲ್ ಫೀವರ್ ನೋಡಿದ್ರೆ ಮಗು ಆ್ಯಕ್ಟಿವ್ ಆಗಿರುತ್ತೆ. ಹಾಗಾದರೆ ಬಟ್ ನಮಗೆ ನೀವು ಹೇಳೋ ಥರ ಏನು ಅಂತ ಪೇರೆಂಟ್ಸ್ ಎಸ್ಪೆಷಲಿ ಮದರ್ ವಿಲ್ ನೋ, ನನ್ನ ಮಗು ಸ್ವಲ್ಪ ಏನೋ ಇವತ್ತು ಏನೋ ಸ್ವಲ್ಪ ಅದು ಹೇಳಕ್ಕೆ ಅವ್ರು ಬರಬಾರ್ದು ಏನು ತೊಂದರೆ ಇದೆ ಅಂತ, ಬಟ್ ಏನೋ ನಿನ್ನೆ ಅಷ್ಟು ಆ್ಯಕ್ಟಿವ್ ಆಗಿಲ್ಲ, ಸ್ವಲ್ಪ ಇವತ್ತು ಡಲ್ಲಾಗಿದೆ ಹೇಗೋ ಅಂತ ಹೇಳಿದರೆ ಯಾವಾಗಲೂ ನಮ್ಗೆ ಅನ್ಸುತ್ತೆ ಆ ತಾಯಿ ಏನು ಹೇಳ್ತಾರಲ್ಲ, ವಿ ಆಲ್ವೇಸ್ ಅಂದರೆ ಮಗು ನೋಡ್ತೀವಿ ಆದರೂ ತಾಯಿ ಆ ಗಟ್ ಫೀಲಿಂಗ್ ಒಂದಿರುತ್ತೆ, ಏನೋ ನನ್ನ ಮಗು ಇವತ್ತು ಏನೋ ತುಂಬ ಸುಸ್ತ ಅನಿಸ್ತಾ ಇದೆ ಡಾಕ್ಟರ್ ಅಂತ ಅಂದಮೇಲೆ ವಿ ಆಲ್ವೇಸ್ ಟೇಕ್ ಅ ಎಕ್ಸ್ಟ್ರಾ ಸ್ಟೆಪ್ ಟು ಸಿ ದಟ್ ಏನಾದರೂ ಪ್ರಾಬ್ಲಮ್ ಇದೆಯಾ. ಓಕೆ, ಸೊ ಯೂಶಲ್ ಆಗಿ ಈಗ ಮನೇಲಿ ಯಾರೋ ಒಬ್ಬರಿಗೆ ಪಾಸಿಟಿವ್ ಬಂದ್ಬಿಟ್ರೆ ಸೊ ಮಕ್ಕಳನ್ನ ರಿಲೇಟಿವ್ಸ್ ಮನೆಗೆ ಕಳಿಸ್ಬಿಡೋದು, ಸೊ ಮಕ್ಕಳನ್ನ ದೂರ ಇಡೋದು ಮಾಡ್ತಾರೆ, ಅದು ಬೆಸ್ಟ್ ಪ್ರಾಕ್ಟೀಸಾ, ಓಕೆನಾ ಅದು? ಸೊ ಲಾಸ್ಟ್ ವೇವಲ್ಲಿ ನಾವು ಇದು ತುಂಬ ನೋಡಿದ್ದೀವಿ. ಮನೇಲಿ ಯಾರು ಒಬ್ಬರು ಪಾಸಿಟಿವ್ ಬಂದರೆ ತಕ್ಷಣ ಅಲ್ಲಿ ಇರೋದು ಮಕ್ಕಳನ್ನ ಬೇರೆ ಕಡೆ ಕಳಿಸೋದು. ಸೊ ಅದು ಆ್ಯಕ್ಚುಲಿ ಮಾಡಬಾರ್ದು. ಯಾಕೆ ಗೊತ್ತಾ, ಇದು ಕೊರೋನಾ ವೈರಸ್ಸು ಇನ್ಕ್ಯುಬೇಷನ್ ಪೀರಿಯಡ್, ಅಂದರೆ ಇನ್ಕ್ಯುಬೇಷನ್ ಅಂದರೆ ಅದು ಎಕ್ಸ್ಪೋಜರ್ ಆಗಿರೋದು ಟೈಮ್ ಅದು ಒಳಗಡೆ ಇದು ಅಬೌಟ್ 5 to 7 days ಇರುತ್ತೆ. ಸೊ ಕೆಲವು ದೊಡ್ಡವ್ರಿಗೆ ಇವಾಗ ಸಿಂಪ್ಟಮ್ಸ್ ಬಂದರೆ ಅದು ಅರ್ಥ ಅಂದರೆ ಅದರ ಮುಂಚೆ 5 days ಅವ್ರಿಗೆ ಏನಾದರೂ ಸ್ವಲ್ಪ ಒಳಗಡೆ ಆ ಕೊರೋನಾ ವೈರಸ್ ಇವಾಗ ಇರೋದು, ಇಲ್ಲಾಂದರೆ ಇಟ್ ಈಸ್ ದೇರ್ ಇನ್ ದೇರ್ ಬಾಡಿ ಅಂತ ಲೆಕ್ಕ. ಸೊ ಆವಾಗ ಬೇರೆ ಅವ್ರಿಗೂ ಎಕ್ಸ್ಪೋಜರ್ ಆಗಿರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಇವಾಗ ಇವ್ರ ಫೀವರ್ ಬಂದ ತಕ್ಷಣ ನೀವು ಮಗುನ ಬೇರೆ ಕಡೆ ಕಳಿಸಿದ್ರೆ ಇಟ್ ಈಸ್ ಪಾಸಿಬಲ್ ದಟ್ ಬೇಬಿ ಆಲ್ರೆಡಿ ಇನ್ಫೆಕ್ಟ್ ಆಗಿರ್ಬೋದು. ಯಾಕೆಂದರೆ ಅದರ ಮುಂಚೆ 5 days ಅವ್ರಿಗೆ ಎಕ್ಸ್ಪೋಜರ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ದ ಬೆಸ್ಟ್ ಪ್ರಾಕ್ಟೀಸ್ ಇಸ್ ದಟ್ ಯಾರಿಗೆ ದೊಡ್ಡವ್ರಿಗೆ ಆಗಿರುತ್ತೋ ಅವ್ರಿಗೆ ಐಸೋಲೇಟ್ ಮಾಡೋದು ಬೇರೆ ರೂಮಲ್ಲಿ, ಬೇರೆ ಮನೆಯಲ್ಲಿ ಇರೋದು ತಂದೆ ತಾಯಿ ಅವ್ರ ಮಕ್ಕಳು ಏನಾಗಿರ್ತಾರೆ ಅವರು 14 days ಐಸೋಲೇಟ್ ಮಾಡೋದು. ಬೇರೆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಆ ಹೊಸ ಅಡಲ್ಟ್ಸ್, ಹೊಸ ಫ್ಯಾಮಿಲಿ ಮೆಂಬರ್ಸ್ ಅವರು ಇವರಿಂದ ಇನ್ಫೆಕ್ಟ್ ಆಗ್ಬೋದು. ಯಾಕಂದರೆ ಇವ್ರಿಗೆ ಆಗಿರೋದು ಇಲ್ವಾ ಇನ್ಫೆಕ್ಷನ್, ಆವಾಗ ನಿಮ್ಗೆ ಗೊತ್ತಾಗಿಲ್ಲ, ನೆಕ್ಸ್ಟ್ 5 days ಇವ್ರಿಗೂ ಫೀವರ್ ಬರ್ಬೋದು. ಆ ಥರ ಆಗಿರೋದು ತುಂಬ ಮಕ್ಕಳಿದ್ದಾರೆ, ಅಂದರೆ ತುಂಬ ಫ್ಯಾಮಿಲೀಸ್ ಇದ್ದಾರೆ. ಹಾಗಾಗಿ ಅದು ಸ್ವಲ್ಪ ಸ್ಪ್ರೆಡ್ ಆಗಿರೋದು ಚಾನ್ಸಸ್ ಜಾಸ್ತಿ. ಸೊ ಮನೇಲಿ ಒಬ್ರಿಗೆ ಏನಾದರೂ ಸಿಂಪ್ಟಮ್ಸ್ ಬಂದರೆ ಅವ್ರಿಗೆ ಮಾತ್ರ ಐಸೋಲೇಟ್ ಮಾಡಿ, ಮಿಕ್ಕಿದ ಜನ ಮನೇಲಿ ಇದ್ಬಿಟ್ಟು ಅವ್ರು ಆಚೆ ಹೋಗದೆ ಇದ್ದರೆ ಮನೇಲಿ ಐಸೋಲೇಟ್ ಮಾಡಿದ್ರೆ ಮಕ್ಕಳಿಗೆ ಪ್ಲೀಸ್ ದಯವಿಟ್ಟು ಬೇರೆ ಕಡೆ ಕಳಿಸ್ಬೇಡಿ. ಸೊ ಇವಾಗ ಇನ್ನೊಂದು ಸ್ಟೆಪ್ಪು ಮುಂದೆ ಬರೋದಾದರೆ ಲೈಕ್ 2 years ಮೇಲಿನ ಮಕ್ಕಳು ಮಾಸ್ಕ್ ಹಾಕೊತಾರೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಹೇಳಿದ ಮಾತು ಕೇಳ್ತಾರೆ. ಸೊ ನಾವು ಈಗ ಮಕ್ಕಳು ಅಂದರೆ ಇನ್ಫ್ಯಾಂಟಿಂದ 18 yearsವರೆಗೂ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ಫ್ಯಾಂಟ್ಸ್ ಬಗ್ಗೆ ಮಾತಾಡೋದಾದರೆ ಎಸ್ಪೆಷಲಿ ಸೊ ಆ ಥರ ಕೇಸಸ್ ನೋಡಿದ್ದೀರಾ ನೀವು? ಆದಮೇಲೆ ಬ್ರೆಸ್ಟ್ ಫೀಡಿಂಗ್ ಮಕ್ಕಳು, ಸೊ ಅವ್ರಿಗೆ ಹಾಟ್ ವಾಟರ್ ಕೊಡೋ ಹಾಗಿಲ್ಲ, ಕಷಾಯ ಕೊಡೋ ಹಾಗಿಲ್ಲ, ಮೆಡಿಸಿನ್ಸ್ ಕೊಡೋ ಹಾಗಿಲ್ಲ, ಸೊ ಅವರಿಗೆ ಪಾಸಿಟಿವ್ ಎಫೆಕ್ಟ್ ಆಗಿದೆ. ಸೊ ತಾಯಿಗೂ ಬಂದಿರ್ಬೋದು, ಇಲ್ಲ ಅಂದರೆ ಇಲ್ಲ,
ಬಟ್ ಆ ಮಕ್ಕಳಿದೆ ಹೇಗೆ ನಾವು ಟೇಕ್ ಕೇರ್ ಮಾಡಬೇಕು? ಸೊ ಲೆಸ್ ದೆನ್ 2 ಇಯರ್ಸ್ಗೆ ಮಾಸ್ಕ್ ಹಾಕೋಕ್ಕಾಗೋದಿಲ್ಲ. ಸೊ ಅವ್ರಿಗೆ ಜಾಸ್ತಿ ಎಲ್ಲಿ ಕರ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ಸೊ ಅದು ಅವ್ರಿಗೆ ಗ್ಯಾದರಿಂಗ್ ಸ್ವಲ್ಪ ನಾವು ಕಮ್ಮಿ ಮಾಡಿದ್ರೆ ಅವ್ರದ್ದು ಎಕ್ಸ್ಪೋಜರ್ ಕಮ್ಮಿ ಆಗುತ್ತೆ. ಸೆಕೆಂಡ್, ಮನೆಯಲ್ಲಿ ಎಲ್ಲರೂ ವ್ಯಾಕ್ಸಿನ್ ಹಾಕಿದರೆ ಅವ್ರಿಗೆ ಎನಿವೇಸ್ ಎಕ್ಸ್ಪೋಜರ್ ಕಮ್ಮಿ ಆಗುತ್ತೆ. ಮೂರನೇದು, ದಯವಿಟ್ಟು ತಾಯಿ ಹಾಲು ಕರೆಕ್ಟಾಗಿ ಕುಡಿಸ್ಬೇಕು. ಬಿಕಾಸ್ ಬ್ರೆಸ್ಟ್ ಫೀಡಿಂಗಲ್ಲಿ ತುಂಬ ಆ್ಯಂಟಿ ಇನ್ಫೆಕ್ಟಿವ್ ಫ್ಯಾಕ್ಟರ್ಸ್ ಇದೆ, ರೋಗ ಪ್ರತಿಕಾರ ಶಕ್ತಿ ಇದೆ. ಸೊ ಅದರಿಂದನೇ ಮಗುಗೆ ತುಂಬ ಪ್ರೊಟೆಕ್ಷನ್ ಸಿಗುತ್ತೆ. ಸೊ 6 ಮಂತ್ಸ್ ಹುಟ್ಟಿದ ಮಗುಗೆ ತಾಯಿ ಹಾಲು ಕುಡಿಸಿದ್ರೆ ಅದರಿಂದ ತುಂಬ ಆ ಮಕ್ಕಳಿಗೆ ಇಮ್ಯುನಿಟಿ ಸಿಗುತ್ತೆ. ಕೊರೋನಾ ಟೈಮಲ್ಲಿ ತಾಯಿಗೆ ಇವಾಗ ಏನಾದರೂ ಕೊರೋನಾ ಆದರೆ ಆ ತಾಯಿನೂ ಇವಾಗ ಹಾಲು ಕುಡಿಸ್ಬೋದು. ಕೆಲವೊಂದು ಸತಿ ಅವ್ರಿಗೆ ಕೆಮ್ಮು ಕಫ ಶೀತ ಆದರೆ ನಾವು ಹಾಲು ಡೈರೆಕ್ಟಾಗಿ ಕುಡ್ಸೋಕ್ಕಾಗಲ್ಲ, ಬಟ್ ಅವ್ರು ತೆಗೆದುಬಿಟ್ಟು ಹಾಲು ಕುಡಿಸ್ಬೋದು. ಅಂದರೆ ಅದರಿಂದನೇ ಮಗುಗೆ ಇಮ್ಯುನಿಟಿ, ಕೊರೋನಾ ವೈರಸ್ ಹಾಲಲ್ಲಿ ಸೀಕ್ರೆಟ್ ಆಗೋದು ಚಾನ್ಸಸ್ ತುಂಬ ಕಡಿಮೆ. ಬಟ್ ನೀವು ಪ್ರೀವಿಯಸ್ ಕ್ವೆಶನ್ ಕೇಳೋ ಥರ ಇವಾಗ ಮಕ್ಕಳು ನೆಗೆಟಿವ್ ಆಗಿ ತಂದೆ ತಾಯಿ ಪಾಸಿಟಿವ್ ಆದರೆ ಆ ಕಂಡೀಷನಲ್ಲಿ ಇವಾಗ ಟೆಸ್ಟ್ ಮಾಡಿ ಇವಾಗ ತಂದೆ ತಾಯಿ ಪಾಸಿಟಿವ್ ಆಗಿದ್ದಾರೆ, ಅವರು ಐಸೋಲೇಟ್ ಆಗಿದ್ದಾರೆ. ಸೊ ಆವಾಗ ಮಕ್ಕಳಿಗೆ ಏನು ಮಾಡೋದು, ಆ ಟೈಮಲ್ಲಿ ಮಾತ್ರ ಯು ಕ್ಯಾನ್ ಸೆಂಡ್ ದ ಬೇಬೀಸ್ ಟು ದ ರಿಲೇಟಿವ್ಸ್ ಹೌಸ್. ಆವಾಗ ಯಾಕೆಂದರೆ ಅವ್ರು ನೆಗೆಟಿವ್ ಇದ್ದಾರೆ, ಆಮೇಲೆ ಅವ್ರು ಟೇಕ್ ಕೇರ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅವ್ರ ಫೀವರ್ ಇದೆ. ಸೊ ಆ ಕಂಡೀಷನಲ್ಲಿ ಮಾತ್ರ ಯು ಕ್ಯಾನ್ ಸೆಂಡ್ ದ ಕಿಡ್ಸ್ ಟು ದ ಅದರ್ಸ್. ಲೆಸ್ ದೆನ್ 2 ಇಯರ್ಸ್ಗೆ ಏನಾಗುತ್ತೆ ಅಂದರೆ ತಾಯಿ ಹಾಲು, ಬ್ರೆಸ್ಟ್ ಫೀಡಿಂಗ್ ಇಸ್ ದ ಬಿಗ್ಗೆಸ್ಟ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್. ಆಮೇಲೆ ಲೆಸ್ ಅಮೌಂಟ್ ಅವ್ರಿಗೆ ಮಾಸ್ಕ್ ಹಾಕೋಕ್ಕಾಗೋದಿಲ್ಲ, ಬಿಕಾಸ್ ಇಂಪಾರ್ಟೆಂಟ್ ಅವ್ರಿಗೆ ಅದು ವಿದಿನ್ ದ ಮಾಸ್ಕ್ ರೀಬ್ರೀದಿಂಗ್ ಮಾಡೋ ಚಾನ್ಸಸ್ ಆಗುತ್ತೆ. ಸೊ ಅದು ಸ್ವಲ್ಪ ಡೇಂಜರಸ್. ಸೊ ಅವ್ರಿಗೆ ಮಾಸ್ಕ್ ನಾವು ಹೇಳೋದಿಲ್ಲ. ಅವ್ರಿಗೆ ಆಚೆ ಕರ್ಕೊಂಡು ಹೋಗಿಲ್ಲ, ಆಮೇಲೆ ಮನೆಯಲ್ಲಿ ಎಲ್ಲರೂ ವ್ಯಾಕ್ಸಿನ್ ಹಾಕೊಂಡ್ರೆ ಅವ್ರಿಗೆ ಆಟೋಮ್ಯಾಟಿಕ್ಕಾಗಿ ಪ್ರೊಟೆಕ್ಷನ್ ಸಿಗುತ್ತೆ. ಅದಕ್ಕೆ ಏನು ಸ್ಪೆಷಲ್ ಕೇರ್ ಏನು ಬೇಡ? ಲೈಕ್ ಇನ್ಫ್ಯಾಂಟ್ಸ್ ಅಫೆಕ್ಟ್ ಆದಾಗ ಏನು ಮಾಡ್ತೀರಾ ನೀವು? ಅದೇ ಇನ್ಫ್ಯಾಂಟ್ಸ್ ಅಫೆಕ್ಟ್ ಆದಾಗ ಮೆಜಾರಿಟಿ ಆಸ್ ಐ ಟೋಲ್ಡ್ ಯು 90 to 95% ಅವ್ರಿಗೆ ವೈರಲ್ ಫೀವರ್ ಥರನೇ ಬರುತ್ತೆ. ಸೊ ಆವಾಗ ಅವ್ರಿಗೆ ಸೇಮ್ ಅದೇ ನೀರಂಶ ಅದೇ ನೋಡೋದು. ಮೋರ್ ದೆನ್ 6 ಮಂತ್ಸ್ ಆದರೆ ಸ್ವಲ್ಪ ವಾಟರ್ ಕುಡಿಸ್ಬೋದು. ಸೊ ಸ್ವಲ್ಪ ಪೌಷ್ಟಿಕವಾಗಿ ಆಹಾರ ಕೊಡೋದು, ತಾಯಿ ಹಾಲು ಕಂಟಿನ್ಯೂ ಮಾಡೋದು, ಆಮೇಲೆ ಪ್ಯಾರಾಸಿಟಮೋಲ್ ಆ್ಯಂಡ್ ಟೇಕ್ ಕೇರ್ ಆಸ್ ಅ ವೈರಲ್ ಫೀವರ್. ಸೊ ಅಷ್ಟು ಮಾಡಿದ್ರೆ ಮಾತ್ರ ಸಾಕು. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಲೈಕ್ ಯಾವಾಗಾದರೂ ಲೈಕ್ ಡೇಂಜರಸ್ ಸಿಂಪ್ಟಮ್ ಕೇಸ್ ನಮಗೆ ಅಂದರೆ ಸೆಕೆಂಡ್ ವೇವಲ್ಲಿ ನಾನು ನವಜಾತ ಶಿಶು ವಿಭಾಗ ಚಿಕಿತ್ಸೆ ವಿಭಾಗ ಇನ್ಚಾರ್ಜ್ ಇರೋದ್ರಿಂದ ಇಲ್ಲಿ ಆ ಟೈಮಲ್ಲಿ ನಮಗೆ ಏನಾಗಿತ್ತು ಅಂದರೆ